ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಮಾರ್ನಿಂಗೇ 4 ಗಂಟೆಗೆ ನನ್ನ ದಿನಚರಿ ಶುರುವಾಯಿತು. ಮಾರ್ನಿಂಗ್ 4 ಗಂಟೆಗೆ ಎದ್ದು ಮಡಿಯಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ನೆಲ ಒರೆಸ್ಕೊಂಡು, ದೇವ್ರ ಪಾತ್ರೆ ತೊಳೆದು, ಬಾಗಿಲಿಗೆಲ್ಲ ರಂಗೋಲಿ ಹಾಕಿ, ಹಾಗೆ ತುಳಸಿ ಕಟ್ಟೆ ಹತ್ರ ರಂಗೋಲಿ ಹಾಕಿ, ಅದಕ್ಕೆ ಕಲರ್ ಹಾಕಿ ಎಲ್ಲನೂ ರೆಡಿ ಮಾಡಿಕೊಂಡೆ. ಇಷ್ಟೆಲ್ಲ ಮಾಡೋದ್ರೊಳಗೇ 6 o'clock ಆಗೋಯಿತು. ರಂಗೋಲಿ ಡಿಸೈನ್ ಬಾಗಿಲಿಗೆ ಹಾಕಿರೋದು ಹೇಗಿದೆ ಅಂತ ನೋಡ್ಕೊಂಬನ್ನಿ. ಈ ರೀತಿಯಾಗಿ ಸಿಂಪಲ್ಲಾಗಿ ಒಂದು ಡಿಸೈನ್ನ ಹಾಕಿದೆ. ಅದಕ್ಕೆ ಕಲರ್ ಎಲ್ಲನೂ ಹಾಕಿ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಮನೇಲಿ ಫಸ್ಟು ಪೂಜೆ ಮಾಡ್ಕೊಂಡ ನಂತರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡು ಹೋಗೋಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ಈ ದಿನ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಈಗ ದೇವ್ರ ಮನೆ ಬಾಗಿಲಿಗೆ ಈ ಥರ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೆ. ಇದು ಆನ್ಲೈನಲ್ಲಿ ತರಿಸಿದ್ದೆ, ತುಂಬಾ ಕ್ಯೂಟಾಗಿತ್ತು. ಈಗ ದೇವ್ರ ಫೋಟೋಗಳನ್ನೆಲ್ಲ ತೊಳೆದು ಅದಕ್ಕೆ ಅರಿಶಿನ, ಕುಂಕುಮ, ಗಂಧ ಎಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡೆ. ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಇದೆಲ್ಲ ಮಾಡೋಷ್ಟರೊಳಗೆ 8 o'clock ಆಗೋಯಿತು. ಅದಾದ ನಂತರ ದೇವ್ರ ಪಾತ್ರೆಗೂ ಈ ರೀತಿ ಕುಂಕುಮ, ಅರಿಶಿನ, ಗಂಧ ಎಲ್ಲ ಇಟ್ಕೊಂಡು, ಅದಾದ ನಂತರ ದೇವ್ರ ಮನೇಲಿ ಎಲ್ಲನೂ ನೀಟಾಗಿ ಜೋಡಿಸಿ ಪೂಜೆ ಮಾಡಿಕೊಂಡೆ. ಬೆಳಗ್ಗೆ ಉಪವಾಸ ಇದ್ದು ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಉಪವಾಸ ಇದ್ದು ಪೂಜೆ ಮಾಡಿಕೊಂಡೆ. ಈಗ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಕೂಡ ಮಾಡ್ಕೊತಾ ಇದ್ದೀನಿ. 5 ದೀಪ ಹಚ್ಚಿದ್ದೀನಿ. ಯಾಕಂತಂದರೆ 5 ದೀಪ ಐಶ್ವರ್ಯದ ಸಂಕೇತ ಅಂತ ಹೇಳ್ತಾರೆ, ಒಂದು ಸಂತೋಷದ ಸಂಕೇತ ಅಂತ ಹೇಳ್ತಾರೆ. ಬೇವು ಬೆಲ್ಲ ತಿಂದು ಇವತ್ತು ನಾವು ಜೀವನದಲ್ಲಿ ಒಳ್ಳೆಯದನ್ನು ತಗೋಬೇಕು, ಕೆಟ್ಟದನ್ನು ತಗೋಬೇಕು, ದುಃಖ ಆದರೂ ಸಹಿಸ್ಕೋಬೇಕು, ಸಂತೋಷ ಆದರೂ ನಾವು ಸಹಿಸ್ಕೋಬೇಕು, ಎಲ್ಲನೂ ನಾವು ಒಂದೇ ಸಮನಾಗಿ ತಗೋಬೇಕು ಅನ್ನೋದು ಇದರ ಪರಮಾರ್ಥ ಆಗಿದೆ. ಹಾಗಾಗಿ ಏನೇ ಒಳ್ಳೆಯದಾಗೋದಿದ್ರೂ ಎಲ್ಲ ಒಳ್ಳೆಯದಾಗಲಿ, ಇನ್ನೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಎಲ್ಲ ದೀಪನೂ 5 ದೀಪನ ಸಂಕೇತವಾಗಿ ಹಚ್ಚಿದ್ದೆ. ನಾನು ಕೂಡ ಈ ರೀತಿ ರೆಡಿಯಾಗಿದ್ದೆ. ಅದಾದ ನಂತರ ಮಕ್ಕಳನ್ನ ಕೂಡ ನಮ್ಮನೆಯವರು ರೆಡಿ ಮಾಡಿದರು. ನಾನು ಪೂಜೆ ಕೆಲಸ ಮಾಡ್ತಾಯಿದ್ರೆ ನಮ್ಮನೆಯವರು ಮಕ್ಕಳನ್ನ ಅವರಿಗೆ ಸ್ನಾನ ಮಾಡಿಸೋದಾಗಿರ್ಬೋದು, ರೆಡಿ ಮಾಡೋದಾಗಿರ್ಬೋದು, ಅವ್ರಿಗೆ ತಿನ್ನಿಸೋದಾಗಿರ್ಬೋದು ಎಲ್ಲ ಅವ್ರು ಮಾಡ್ಕೋತಾರೆ. ಈಗ ಎಲ್ಲರೂ ರೆಡಿಯಾಗಿ ಚಾಮುಂಡಿ ಬೆಟ್ಟದ ಕಡೆಗೆ ಹೊರಟ್ವಿ. ನಾವು ನಮ್ಮ ಮನೆ ನಿಯರ್ ಇರೋ ದಾರಿಲಿ ಹೋಗಿದ್ವಿ. ಅಲ್ಲಿ ಗೇಟ್ ಕ್ಲೋಸ್ ಆಗಿದ್ದರಿಂದಾಗಿ ಮತ್ತೆ ಬೇರೆ ಕಡೆ ದಾರಿಯಿಂದಾಗಿ ಈಗ ಆರ್ಚ್ ಇದೆಯಲ್ಲ ಆ ಕಡೆ ದಾರಿಯಿಂದಾಗಿ ಹೋಗಬೇಕಾಯಿತು. ಈ ದಾರಿಯಲ್ಲಿ ಓಪನ್ ಇತ್ತು, ಆ ದಾರಿ ಕ್ಲೋಸ್ ಆಗಿದ್ದರಿಂದಾಗಿ ಈ ದಾರಿಯಲ್ಲಿ ಹೋಗಬೇಕಾಯಿತು. ಈಗ ಚಾಮುಂಡಿ ಬೆಟ್ಟದ ಹತ್ರ ಬಂದ್ವಿ. ಈ ರೀತಿ ಗೋಪುರ ನೋಡೋದೇ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಈಗ ಮಕ್ಕಳು ಕೂಡ ತುಂಬಾ ಹಠ ಮಾಡ್ತಾಯಿದ್ರು. ಯಾಕೆ ಅಂತಂದರೆ ತುಂಬಾ ಜನ ಬಂದಿದ್ದರಿಂದಾಗಿ ಇಲ್ಲಿ ಅಮ್ಮನವ್ರನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿ ಈ ರೀತಿ ಮೆರವಣಿಗೆ ಮಾಡ್ತಾಯಿದ್ರು. ಅದಾದ ನಂತರ ದೇವಸ್ಥಾನದ ಒಳಗೆ ತಗೊಬರ್ತೀವಿ ಅಂತ ಹೇಳ್ತಾಯಿದ್ರು. ನಮ್ಮದು ದರ್ಶನ ಇನ್ನೇನು ಮುಗೀತು. ಈಗ ದರ್ಶನ ಎಲ್ಲ ಚೆನ್ನಾಗಿ ಆದ ನಂತರ ಈಗ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತು ಹಾಗೆ ಪ್ರಸಾದ ತಗೊಂಡು ಮಕ್ಕಳನ್ನ ಕೂಡ ಸ್ವಲ್ಪ ಹೊತ್ತು ಕೂರಿಸಿ ದೇವ್ರ ಮಂತ್ರಗಳನ್ನೆಲ್ಲ ಹೇಳಿಸಿ ಹಾಗೆ ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆನ ಹಾಕ್ಕೊಂಡು ಹಾಗೆ ದೇವ್ರ ಕುಂಕುಮನೂ ತಗೊಂಡು ಹಾಗೆ ದೇವಸ್ಥಾನನ ನೋಡಿಕೊಂಡು ಗೋಪುರ ನೋಡಿಕೊಂಡು ನಮ್ಮ ಇಷ್ಟಾರ್ಥಗಳೇನಿದೆ ಎಲ್ಲನೂ ಒಳ್ಳೇದು ಮಾಡಪ್ಪ, ಎಲ್ಲನೂ ನೆರವೇರೋ ರೀತಿ ಆಶೀರ್ವಾದ ಮಾಡಪ್ಪ ಅಂತ ಅಂದ್ಬಿಟ್ಟು ಶಿವನ ದೇವಸ್ಥಾನ ಪಕ್ಕದಲ್ಲಿದೆ, ಆ ದೇವರಿಗೂ ಹಾಗೆ ಚಾಮುಂಡೇಶ್ವರಿ ದೇವಿಗೂ ಪ್ರಾರ್ಥಿಸ್ತಾ ಹೀಗೆ ಮಕ್ಕಳಿಗೂ ಕೂಡ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಹೇಳ್ತಾ ಈಗ ದೇವಸ್ಥಾನದ ಗೋಪುರವನ್ನು ನೋಡಿಕೊಂಡು ಕೆಲವೊಂದು ನನ್ನ ಇಷ್ಟಾರ್ಥಗಳನ್ನು ಅಮ್ಮನವ್ರ ಹತ್ರ ಕೇಳ್ಕೊತಾ ಇದ್ದೆ. ಅದಾದ ನಂತರ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತಿರೋಣ ಅಂತ ಅಂದ್ಬಿಟ್ಟು ಮಕ್ಕಳನ್ನ ಕೂರಿಸ್ಕೊಂಡು ಕೂತಿದ್ವಿ. ಈಗ ತನ್ವಿಗ ಕೂಡ ತುಂಬ ಹಠ ಮಾಡ್ತಾಯಿದ್ಲು, ನಾನು ಬರಲ್ಲ ಇಲ್ಲೇ ಇರ್ತೀನಿ ಅಂತ. ಅವಳಿಗೂ ಕೂಡ ಏನೇನೋ ಹೇಳಿ ಐಸ್ ಕ್ರೀಮ್ ಕೊಡಿಸ್ತೀನಿ, ಅದು ಕೊಡಿಸ್ತೀನಿ, ಇದು ಕೊಡಿಸ್ತೀನಿ ಅಂತ ಏನೇನೋ ಹೇಳಿ ಪೂಸಿ ಮಾಡಿ ಮಕ್ಕಳನ್ನ ಕರ್ಕೊಂಡು ಈಗ ನೆಕ್ಸ್ಟ್ ಶಿವನ ದೇವಸ್ಥಾನ ಪಕ್ಕದಲ್ಲೇ ಇದೆ, ಮಹಾಲಿಂಗೇಶ್ವರ ದೇವಸ್ಥಾನ. ಅದಾದ ನಂತರ ಗೋವಿಂದನ ದೇವಸ್ಥಾನ ಇದೆ. ಮೂರನ್ನು ಪ್ರದಕ್ಷಿಣೆ ಹಾಕ್ಕೊಂಡು ಮೂರನ್ನು ನೋಡಿಕೊಂಡು ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಮೊದಲಿಗೆ ಈಗ ದೇವಸ್ಥಾನದಿಂದ ಹೊರಗಡೆ ಬಂದು ಗೋಪುರ ನೋಡಿಕೊಂಡು ಹಾಗೆಯೇ ಮಕ್ಕಳಿಗೆ ಹಾಗೆ ನಮಗೆ ಕೂಡ ದೃಷ್ಟಿದಾರನ ಕಟ್ಟಿಸ್ಕೊಂಡು ಈಗ ಮಹಾಬಲೇಶ್ವರ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಒಳಗಡೆ ಇಂದ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ಮಕ್ಕಳ ಹತ್ರ ಈ ರೀತಿ ದಕ್ಷಿಣಾಮೂರ್ತಿ ಮತ್ತು ಚಂಡಿಕೇಶ್ವರಿ ದೇವಿ ಈ ರೀತಿ ಚಿಕ್ಕ ಪುಟ್ಟ ದೇವಸ್ಥಾನಗಳು ಏನಿದೆ ದೇವ್ರ ಥರ ಮಾಡಿದ್ದಾರೆ.
ಅಲ್ಲಿ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಹಠ ಮಾಡೋದು ಕಮ್ಮಿ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಮಾಡ್ತಾಯಿದ್ವಿ. ಈಗ ತನ್ವಿಕಾ ಜಸ್ವಿಕ್ನ ಇಬ್ಬರು ಕಟ್ಕೊಂಡು ಈ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿ ಬಂದು ಈಗ ಸೀದಾ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಈಗ ಹೋಗೋಕ್ಕೂ ಮುಂಚೆ ಹಾಗೆ ಮಧ್ಯದಲ್ಲಿ ಊಟ ಮಾಡಿಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಮೊದಲಿಗೆ ಇಲ್ಲಿ ಹೋಟೆಲ್ಸ್ನ ಹುಡ್ಕೋಣ ಅಂತ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಯಾಕೆಂದರೆ ಸುಮಾರು ಹೋಟ್ಲು ಹೋಗಿ ತುಂಬ ಹೋಟ್ಲುಗಳು ಕ್ಲೋಸ್ ಆಗಿತ್ತು. ಒಂದೇ ಒಂದು ಹೋಟ್ಲು ಮಾತ್ರ ತೆಗ್ದಿತ್ತು. ತನ್ವಿಕಾ ಇಲ್ಲಿ ಐಸ್ ಕ್ರೀಮ್ ಬೇಕು ಅಂತ ತುಂಬಾ ಹಠ ಮಾಡ್ತಿದ್ಲು. ಹಾಗಾಗಿ ಅವಳಿಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ಹಾಗೆ ಊಟ ಮುಗಿಸ್ಕೊಂಡು ಈಗ ಸೀದಾ ಮತ್ತೆ ಮನೆ ಕಡೆಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಈಗ ಐಸ್ ಕ್ರೀಮ್ ಎಲ್ಲ ಕೊಟ್ಟ ಮೇಲೆ ಸಮಾಧಾನ ಆದಳು ರಾಣಿ. ಅದಾದ ನಂತರ ಅವರಪ್ಪ ಐಸ್ ಕ್ರೀಮ್ ಅಳ್ತಿದ್ಲು ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ಅಂಗಡಿ ಎಲ್ಲ ತುಂಬಾ ಹುಡುಕಿದ್ರು, ಯಾವುದೂ ಸಿಗಲಿಲ್ಲ, ಎಲ್ಲ ಕ್ಲೋಸ್ ಆಗಿತ್ತು. ಫಲೂದದು ಮಾತ್ರ ಒಂದೇ ಒಂದು ಶಾಪ್ ಇತ್ತು. ಅಲ್ಲೇ ಸ್ವಲ್ಪ ಆಲ್ರೆಡಿ ಐಸ್ ಕ್ರೀಮ್ ತಿಂದಿದ್ರಿಂದಾಗಿ ಅವಳು ಇದು ಸಿಂಪಲ್ಲಾಗಿ ಈ ಥರದ್ದು ಕೊಡಿಸ್ಬಿಟ್ಟು ನಾವು ಫಲೂದ ತಗೊಂಡು ತಿಂದ್ಬಿಟ್ಟು ಈಗ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಈಗ ಅಲ್ಲಿಂದ ಸೀದಾ ಮನೆ ಹತ್ರ ಬಂದ್ವಿ. ಇದು ಇವತ್ತಿನ ನಮ್ಮನೆ ಯುಗಾದಿ ಹಬ್ಬದ ವ್ಲಾಗ್ ಆಗಿತ್ತು. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.